ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಗುರುಪೂರ್ಣಿಮೆ. ಆ ಗುರುಪೂರ್ಣಿಮೆ ಅಂಗವಾಗಿ ನಮ್ಮ ಮನೇಲಿ ಸಿಂಪಲ್ಲಾಗಿ ಸರಳವಾಗಿ ಪೂಜೆ ಮಾಡಿದ್ದೀನಿ. ಬನ್ನಿ ಯಾವ ಥರ ಸರಳ ಪೂಜೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋತೀನಿ. ನೋಡಿ, ನಮ್ಮ ಮನೇಲಿ ಸರಳವಾಗಿ ಪೂಜೆ ಮಾಡಿದ್ದೀನಿ. ಯಾವುದೇ ಅದ್ಧೂರಿ ಪೂಜೆ ಇಲ್ಲ. ನಾನಿಲ್ಲಿ ಸಾಯಿರಾಮ್ ಫೋಟೋ, ಬುಕ್ಸು ಎಲ್ಲ ಇದೆ. ಎಲ್ಲವನ್ನು ಇವತ್ತು ಗುರುಪೂರ್ಣಿಮೆ ಅಂಗವಾಗಿ ನಾನು ಎಲ್ಲನೂ ಕೂಡ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಇಲ್ಲಿ ಸಾಯಿರಾಮ್ದು 2 ಬುಕ್ಸ್ ಇದೆ ನನ್ನ ಹತ್ರ. 2 ಬುಕ್ಸನ್ನು ಕೂಡ ಇಟ್ಟು ಜೋಡಿಲೇ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ಹಾಗೆ ರಾಯರ ಗ್ರಂಥ ಇದೆ, ಗ್ರಂಥನೂ ಕೂಡ ಇಟ್ಟು ಪೂಜೆ ಮಾಡಿದ್ದೀನಿ ನಾನು. ಇಲ್ಲಿ ಸಾಯಿಬಾಬಾ ವಿಗ್ರಹ ಇದೆ, ಹಾಗೆ ಒಂದು ಚಿಕ್ಕದು ವಿಗ್ರಹ, ಅದನ್ನು ಕೂಡ ಇಟ್ಟು ಪೂಜೆ ಮಾಡಿದ್ದೀನಿ ನಾನು. ಇಷ್ಟು ಸರಳವಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ. ಇಷ್ಟು ನಮ್ಮ ಮನೆಯ ಪೂಜೆ ಆಗಿತ್ತು ಇವತ್ತಿನ ಇದರಲ್ಲಿ. ಹಾಗೆ ಬನ್ನಿ, ನನ್ನ ಗುರುಗಳಾದಂತಹ ಪ್ರತಿಯೊಬ್ಬರಿಗೂ ನಾನು ನಮಸ್ಕಾರ ಮಾಡ್ತೀನಿ. ನನ್ನ ತಂದೆ ತಾಯಿ ಆಗಿರ್ಬೋದು, ನನ್ನ ಜನ್ಮ ಕೊಟ್ಟಂತಹ ತಂದೆ ತಾಯಿಗೆ ಗುರುಪೂರ್ಣಿಮಾ ಅಂಗವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಗುರುಪೂರ್ಣಿಮಾ ಹಬ್ಬದ ವಿಶೇಷವಾಗಿ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಈ ವೈಟಿಯಲ್ಲಿ ಸಿಕ್ಕಂತಹ ಗುರುಗಳಾಗಿ ನನ್ನ ದಾರಿ ಇದೇ ದಾರಿಯಲ್ಲೇ ಹೋದರೆ ನೀನು ಯಶಸ್ವಿ ಆಯ್ತೀಯಾ ಅಂತ ಹೇಳಿ ನನಗೆ ಪ್ರತಿ ಒಂದರಲ್ಲೂ ಕೂಡ ದಾರಿ ತಿಳಿಸ್ಕೊಟ್ಟಂತಹ ನಿಡೋಣಿ ಅಣ್ಣನಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಅವರು ಯಾಕೆ ಅಂತಂದರೆ ಪ್ರತಿ ಒಂದು ವಿಷಯದಲ್ಲೂ ಕೂಡ ನನಗೆ ಒಳ್ಳೆ ಯಶಸ್ಸಾಗುತ್ತೆ ಇದೇ ದಾರಿಲೇ ಹೋದರೆ ಅಂತ ಅಂದ್ಬಿಟ್ಟು ತುಂಬ ವಿಷಯಗಳನ್ನ ನನಗೆ ತಿಳಿಸ್ಕೊಟ್ಟಿದ್ದಾರೆ. ಒಂದೊಂದೇ ಹೆಜ್ಜೆ ಯಾವ ರೀತಿ ಇಡ್ಬೋದು, ಯಾವ ರೀತಿ ಹೋದರೆ ಯಾವ ಹೆಜ್ಜೆ ಹೇಗಾಗುತ್ತೆ ಅಂತ ಹೇಳಿ ನನಗೆ ತುಂಬಾ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಗುರುಪೂರ್ಣಿಮಾ ಅಂಗವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಬ್ಬದ ವಿಶೇಷವಾಗಿ ಅವರಿಗೆ ನಾನು ಇವತ್ತು ನಿಜವಾಗ್ಲೂ ತುಂಬ ದಿವಸದಿಂದ ಒಂದು ಹಿಂದೆ ಕೂಡ ಇದೆ, ಹೋದ ವರ್ಷ ಕೂಡ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅವರೊಬ್ಬರದೇ. ಇವತ್ತು ಕೂಡ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನಮಗೆ ವೈಟಿಯಲ್ಲಿ ಗುರುಗಳಾಗಿ ಸಿಕ್ಕಿದ್ದಾರೆ. ಹಾಗೆ ನಾನು ಯಾವುದೇ ಒಂದು ಯಶಸ್ಸು ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಕೂಡ ಅವರು ನನಗೆ ಇಲ್ಲ, ಯಶಸ್ಸಾಗುತ್ತೆ, ನೀನು ಈ ದಾರಿಲೇ ಹೋಗು, ಹೀಗೆ ಆಗು, ಖಂಡಿತ ಯಶಸ್ಸಾಗುತ್ತೆ, ಯಾರ ಮಾತಿಗೂ ನೀನು ತಲೆ ಕೊಡಬೇಡ ಅಂತ ಹೇಳಿ ನನಗೆ ಒಂದು ದಾರಿನ ತೋರಿಸ್ಕೊಟ್ಟಂತಹ ಗುರುಗಳು ನಿಡೋಣಿ ಅಣ್ಣ ಅವರು. ನನಗೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅವರು ನಮಗೆ ವೈಟಿಯಲ್ಲಿ ಸಿಕ್ಕಿದ್ದು. ಹಾಗೆ ಶಂಕರಣ್ಣ ಬಟ್ಟೆ ಅಂಗಡಿಲಿ ಇರ್ತಾರಲ್ಲ ಅವರು, ಶಂಕರಣ್ಣ ನಿಜವಾಗ್ಲೂ ಅವರು ಕೂಡ ಅಷ್ಟೇ ತಂಗಿ ಆಶಾ ತಂಗಿ ಅಂತಂದ್ಬಿಟ್ಟು ಸಹೋದರಿ ಅಂತಾರೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಅವರೆಲ್ಲರೂ ನಮಗೆ ವೈಟಿಯಲ್ಲಿ ಸಿಕ್ಕಂತಹ ಗುರುಗಳು. ನಾನು ಸುಮಾರು ಸತಿ ಅವ್ರ ಜೊತೆಲೂ ಕೂಡ ನಾನು ಹೇಳ್ಕೊಳ್ಳುವಾಗ ಇಲ್ಲ ಯಶಸ್ಸಾಗುತ್ತೆ, ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಅಷ್ಟೇ, ಯಾರೂ ಲೈವಲ್ಲಿ ಇಲ್ಲ ಅಂದಾಗ ಬಂದು 1 ಅವರು ಅವರೊಬ್ಬೊಬ್ಬರೇ ಇದ್ದು ನನಗೆ ಸಪೋರ್ಟ್ ಮಾಡಿ ಹೋಗಿದ್ದಾರೆ. ಅವ್ರಿಗೂ ಕೂಡ ಈ ಗುರುಪೂರ್ಣಿಮೆ ಅಂಗವಾಗಿ ನನಗೆ ವೈಟಿಯಲ್ಲಿ ಸಿಕ್ಕಂತಹ ಗುರುಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಶಿಲ್ಪಮೂರ್ತಿ ಅಂತ ನನಗಿಂತ ಚಿಕ್ಕವರು ಅವರು, ಸುಮಾರು ಇವಾಗ 2 ವರ್ಷ ತುಂಬಿ 3ನೇ ವರ್ಷ ಇರ್ಬೋದು ಸಿಕ್ಕಿರೋದು. ನನ್ನ ಇನ್ನೊಂದು ಚಾನಲ್ಲು ಡಿಲೀಟ್ ಆಯಿತು ಚಾನಲ್ಲು, ಆ ಚಾನಲಲ್ಲಿ ಸಿಕ್ಕಂತಹ ವ್ಯಕ್ತಿಯವರು. ನಿಜವಾಗ್ಲೂ ನನಗಿಂತ ಚಿಕ್ಕವರಾದರೂ ಕೂಡ ನನಗೆ ಇಂಗ್ಲೀಷ್ ಓದೋಕ್ಕೆ ಬರಲ್ಲ, ಮತ್ತು ಕನ್ನಡನೂ ಕೂಡ ನಾನು ಭಯದಿಂದ ಓದ್ತಾ ಇದ್ದೆ. ಆ ಸಮಯದಲ್ಲಿ ತುಂಬ ಜನ ಟುಗೆದರ್ ಲೈವ್ನ ಹಾಕಿ ಬರ್ತೀವಿ, ಲಿಂಕ್ ಕಳಿಸಿ ಅಂತ ಹೇಳಿ ನನಗೆ ಹೇಳ್ತಾಯಿದ್ರು. ನಾನು ನಿಜ ಬರ್ತಾರೆ ಅಂತ ಹೇಳಿ ಟುಗೆದರ್ ಲೈವ್ನ ನಾನು ಆನ್ ಮಾಡ್ತಾಯಿದ್ದೆ. ಯಾರೋ ಆ ಸಮಯದಲ್ಲಿ ಬರ್ತಾ ಇರಲಿಲ್ಲ. ಆವಾಗ ಟುಗೆದರ್ ಲೈವ್ಗೆ ಜಾಯ್ನ್ ಆಗಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇಂಗ್ಲೀಷು ಕೂಡ ನನಗೆ ಕನ್ನಡದಲ್ಲಿ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಮತ್ತು ಯಾವುದಾದ್ರೂ ಬ್ಯಾಡ್ ಕಮೆಂಟ್ ಬಂದರೆ ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡಬೇಕು ಏನು ಅಂತ ಎಲ್ಲ ಹೇಳಿ. ಯಾಕಂದರೆ ಬ್ಯಾಡ್ ಕಮೆಂಟ್ ಯಾವುದೋ ಕನ್ನಡದಲ್ಲಿ ಬರ್ತಾ ಇರಲಿಲ್ಲ, ಎಲ್ಲ ಇಂಗ್ಲೀಷ್ನಲ್ಲಿ ಬರ್ತಾಯಿತ್ತು. ಆವಾಗ ನಾನು ಸುಮ್ಮನೆ ಆಗಿಬಿಡ್ತಾಯಿದ್ದೆ, ಅರ್ಥ ಆಗೋದನ್ನು ಮಾತ್ರ ಅರ್ಥ ಮಾಡಿಕೊಂಡು ರಿಪೀಟ್ ಮಾಡ್ತಾಯಿದ್ದೆ. ಅವರಂಥ ಸಮಯದಲ್ಲಿ ಟುಗೆದರ್ ಲೈವ್ಗೆ ಜಾಯ್ನ್ ಆಗಿ 1 ಅವರ್ 2 ಅವರು ನನ್ನ ಜೊತೇಲಿ ಟುಗೆದರ್ ಲೈವಲ್ಲಿದ್ದು ತುಂಬಾ ಅವಾಗಿನಿಂದ ಸಪೋರ್ಟ್ ಮಾಡಿದ್ದಾರೆ.
ಈ ಚಾನಲಲ್ಲಿ ಅಷ್ಟು ಟುಗೆದರ್ ಲೈವ್ಗೆ ಜಾಯಿನ್ ಆಗಿಲ್ಲ. ಅವರು ಓದು ಚಾನಲಲ್ಲಿ ಟುಗೆದರ್ ಲೈವ್ಗೆ ಜಾಯಿನ್ ಆಗಿದ್ರು. ಯಾಕಂದರೆ ವಿದ್ಯೆ ಕಲಿಸಿದಂಥ ಗುರುಗಳನ್ನ ನಾವು ಯಾವತ್ತೂ ಮರಿಬಾರ್ದು. ಉಸಿರು ಕೊಟ್ಟಂತಹ ತಂದೆ ತಾಯಿನೂ ಕೂಡ ಯಾವತ್ತೂ ಮರಿಬಾರ್ದು. ಹಾಗೆ ವಿದ್ಯೆ ಕೊಟ್ಟಂತಹ ಶಾಲೆಯಲ್ಲೇ ಹೋಗಿ ಕಲಿಬೇಕು ವಿದ್ಯೆನ ಅನ್ನೋದೇನೂ ಇಲ್ಲ ಅಲ್ವಾ. ಹಾಗೆ ನಮ್ಮನಿಗೆ ತಿದ್ದಿ ಬುದ್ಧಿ ಹೇಳ್ದಂಥವ್ರು ಒಬ್ಬರು ಗುರುಗಳೇ ಅಲ್ವಾ. ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಜನ ಒಂದೊಂದೇ ಹೆಜ್ಜೆನ ನನಗೆ ತೋರಿಸ್ಕೊಟ್ಟಿದ್ದಾರೆ. ದಾವಣಗೆರೆ ಗುಂಡ ಅಣ್ಣ ಅವರು ಕೂಡ ಸುಮಾರು 2 ವರ್ಷದಿಂದ ಪರಿಚಯ ಇದ್ದಾರೆ. 2 ವರ್ಷದಿಂದ ಅಂತಲೇ ಯಾರಿಗೊಬ್ರಿಗೂ ಮಕ್ಕಳು ಪರಿಚಯ ಇಲ್ಲ. ಬರೀ ವಿಡಿಯೋ ನೋಡ್ತಾರೆ, ಕಮೆಂಟ್ ಮಾಡ್ತಾರೆ, ಲೈವಿಗೆ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ ಅಷ್ಟೇ. ದಾವಣಗೆರೆ ಗುಂಡ ಅಣ್ಣ ಅವರು ಕೂಡ ಅಷ್ಟೇ ಯಾವತ್ತೂ ನಮ್ಮ ಲೈವ್ಗೆ ಬಂದು ಜಾಯ್ನ್ ಆಗಿ ಟುಗೆದರ್ ಲೈವ್ಗೆ ಜಾಯ್ನ್ ಆಗಿ ಮಾತಾಡಿಲ್ಲ. ನಮ್ಮ ಅವ್ರ ಫೇಸ್ ನಾವು ನೋಡೇ ಇಲ್ಲ. ಅವರು ಕೂಡ ಅಷ್ಟೇ ಭಾಗ್ಯ ತಂಗಿ ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡ್ತಾರೆ. ಮತ್ತು ನಾನು ಕೂಡ ಸುಮಾರು ಸಲ ಅವ್ರ ಜೊತೆಲಿ ಹೇಳ್ಕೊಂಡಿದ್ದೀನಿ, ಹೆಜ್ಜೆ ಯಾಕೋ ಮುಂದಕ್ಕೆ ಹೋಗ್ತಾ ಇಲ್ಲ ಅಣ್ಣ ಅಂತ ಹೇಳಿದಾಗ ಅವ್ರು ಹೇಳಿದ್ದೆ ಒಂದು, ದೇವರಿದ್ದಾರೆ, ತಾಳ್ಮೆನೇ ಒಂದು ದೇವರು, ನೀನು ಆ ತಾಳ್ಮೆನ ತಗೊಂಡು ಮುಂದೆ ಹೆಜ್ಜೆ ಇಟ್ಟರೆ ಖಂಡಿತ ಯಶಸ್ಸಾಗುತ್ತೆ ಅಂತ ನನಗೆ ತಾಳ್ಮೆ ಅಂತಲೇ ನನ್ನನ್ನು ಇಲ್ಲಿವರೆಗೂ ಕೂಡ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಅಷ್ಟೇ ಗುರುಪೂರ್ಣಿಮಾ ಅಂಗವಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಹೀಗೆ ಒಬ್ಬೊಬ್ಬರು ಒಂದೊಂದು ವಿಚಾರದಲ್ಲಿ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಲಕ್ಷ್ಮಿ ಅಂತ ಇದ್ದಾರೆ, ಈ YT-ಯಲ್ಲಿ ಸಿಕ್ಕಂತಹ ಫ್ರೆಂಡ್ ಅನ್ಬೋದು, ನನಗಿಂತ ಚಿಕ್ಕವರು. ಅವರು ಅಷ್ಟೇ ನನ್ನ ವಿಡಿಯೋನ ಸರಿ ಇಲ್ಲ ಸರಿ ಇದೆ ಅಂತ ಕೂಡ ನನ್ನ ವಿಡಿಯೋನ ಪೂರ್ತಿ ನೋಡಿ ನನಗೆ ಇದು ಹಾಗಿರ್ಬೋದಾಗಿತ್ತು, ಇದು ಹಾಗೆ ತುಂಬ ಜನ ಕೂಡ ಅಕ್ಕ ತಂಗಿಯರಾಗಿ ಸಿಕ್ಕಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಪ್ರತಿ ಒಂದು ಹೆಜ್ಜೆನೂ ಕೂಡ ತುಂಬ ಜನ ಹೇಳಿಸ್ತಂಥವ್ರ ಮುಂದೆಯಲ್ಲಿ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಲಿ ಧೈರ್ಯನ ಹೇಳಿದ್ದಾರೆ. ಇಲ್ಲ, ನೀನು ಹೋಗ್ತಿರೋ ದಾರಿ ಸರಿ ಇದೆ, ನಿನ್ನ ಜರ್ನಿ ನೀನು ಹೇಗಿದೆಯಾ ತೋರಿಸ್ಕೊತಾ ಇದೆಯಾ, ನಿನ್ನ ಜರ್ನಿ ತುಂಬಾ ಚೆನ್ನಾಗಿದೆ, ಏನಿಲ್ಲ ನೀನು ಹಾಕ್ಕೊಳ್ಳೋ ಬಟ್ಟೆಯಿಂದ ನೋಡಿ ಅವ್ರು ಅಳಿಬೋದು, ಆದರೆ ಹಿಂದೆ ಎಷ್ಟು ಶ್ರಮದ ಜೀವಿ ನೀನು ಅನ್ನೋದನ್ನು ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಹೇಳಿ ನನಗೆ ತುಂಬಾ ಧೈರ್ಯ ಮಾಡಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸ್ವರ್ಣ ಅಕ್ಕ ಆಗಿರ್ಬೋದು, ವಿಲಾಸಿನಿ ಅಕ್ಕ ಆಗಿರ್ಬೋದು, ಸ್ವರ್ಣ ಅಕ್ಕನೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸ್ವರ್ಣ ಗೌರಿ ಲಾಕ್ಸ್ ಅಂತ ಇದೆ ಯೂಟ್ಯೂಬ್ ಚಾನಲ್ ಅವ್ರದ್ದು, ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ವಿಲಾಸಿನಿ ಅಕ್ಕನೂ ಕೂಡ ಅಷ್ಟೇ ತುಂಬಾ ಧೈರ್ಯ ಹೇಳಿದ್ದಾರೆ. ಇವ್ರಿಗೆಲ್ಲ ಹೆದರ್ಕೊಂಬೇಡಿ, ನೀವು ಹಾಕೊಳ್ಳೋ ಬಟ್ಟೆ ಏನೂ ಇಲ್ಲ, ನೀವು ಹಾಕೊಳ್ಳೋ ನೈಟಿ ಕೂಡ ನಾವು ಡ್ರೆಸ್ಸು ಅಂತಲೇ ಕಾಣಿಸುತ್ತೆ, ಯಾಕಂದರೆ 2 ಕಲರ್ ಇರುತ್ತೆ ನೀವು ಹಾಕೊಳ್ಳೋ ನೈಟಿಗಳು, ಹಾಗಾಗಿ ನಮಗೆ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಯಾರು ಆ ರೀತಿ ಹೇಳಿದ್ದು ಅಂತ ಕೂಡ ಹೇಳಿ ತುಂಬಾ ನನಗೆ ಧೈರ್ಯನ ಹೇಳಿದ್ರು. ಇಲ್ಲ, ನೀನು ಹೋಗ್ತಿರೋ ದಾರಿ ಚೆನ್ನಾಗಿದೆ, ನೀನು ಹೇಗಿದೆಯಾ ಹಾಗೆ ತೋರಿಸ್ಕೊತಾ ಇದೆಯಾ, ಯಾವುದೇ ಹಿಂದೆ ಮುಂದೆ ಇಲ್ಲ, ಯಾವುದೇ ಡಬ್ ಕಟ್ಟಿ ನೀನು ವಿಡಿಯೋನ ಮಾಡ್ತಾಯಿಲ್ಲ ಅಂತ ಹೇಳಿ ನನಗೆ ಅವರು ಕೂಡ ತುಂಬಾ ಧೈರ್ಯ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನನ್ನ ಸಾಗರ್ ಅಂತ ಇದ್ದಾನೆ, ಹಸುಗಳು ವಿಡಿಯೋ ಮಾಡಿ ಹಾಕ್ತಾನೆ, ಅವನು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾನೆ. ಹಳೆ ವಿಡಿಯೋಯಿಂದ ಈ ಹಳೆ ಚಾನಲಿಂದ ಹೊಸ ಚಾನಲ್ವರೆಗೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾನೆ. ಅವನಿಗೂ ಕೂಡ ಅಷ್ಟೇ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ರಾಜು ಅಂತ ಇದ್ದಾರೆ, ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ಅವರು ಕೂಡ ರಾಯಚೂರಿನವರು. ನಾನು ಇಷ್ಟು ಜನ ಹೆಸರು ಹೇಳಿದವ್ರಿಗೂ ಕೂಡ ಯಾರ್ದು ಮುಖ ಪರಿಚಯ ಇಲ್ಲ, ಏನೂ ಇಲ್ಲ. ಆದರೆ ಬರೀ ವಿಡಿಯೋ ನೋಡಿ ಲೈವಲ್ಲಿ ಬಂದು ಸಪೋರ್ಟ್ ಮಾಡಿದಂತಹ ವ್ಯಕ್ತಿಗಳು. ಇವತ್ತು ನಾನು ಯಶಸ್ಸು ಕಂಡಿದ್ದೀನಿ ಅನ್ನೋದಕ್ಕೆ ರಾಯರು ಹೇಗೆ ಕಾರಣನೋ, ನಮ್ಮನೆ ದೇವರು ವೆಂಕಟರಮಣ ಸ್ವಾಮಿ ಹೇಗೆ ಕಾರಣನೋ, ಹಾಗೆ ಇಷ್ಟು ಜನನೂ ಕೂಡ ಕಾರಣ. ಯಾಕಂದರೆ ಲೈವಲ್ಲಿ ಬಂದು 5-10 ಮೆಸೇಜ್ ಹಾಕಿ ಹೋಗೋ ಅಂಥ ಜನದ ಮಧ್ಯದಲ್ಲಿ ಇವ್ರುಗಳು ಬಂದು 1 ಅವರ್ ಅರ್ಧ ಗಂಟೆ ಇದ್ದು ಸಪೋರ್ಟ್ ಕೊಟ್ಟು ನನಗೆ ಇಲ್ಲ, ನೀನು ಯಶಸ್ವಿ ಆಗ್ತೀಯಾ, ನೀನು ಧೈರ್ಯವಾಗಿರು, ಮೇಲೆ ಒಂದಿನ ಹೋಗ್ತೀಯಾ, ಇವತ್ತು ಕೆಳಗಡೆ ಇರ್ಬೋದು, ನಿನ್ನನ್ನು ನೋಡಿ ಜನ ಹೀಯಾಳಿಸ್ಬೋದು, ಆದರೆ ಒಂದು ದಿನ ನೀನು ಮೇಲೋದಾಗ ಖುಷಿ ಪಡೋಂಥ ದಿನ ಬಂದೇ ಬರುತ್ತೆ ನೀನು ಅಂತ ಹೇಳಿ ನನಗೆ ಧೈರ್ಯ ಕೊಟ್ಟಂಥವ್ರು ಇವರು. ತುಂಬಾ ಸಪೋರ್ಟ್ ಮಾಡಿದ್ದಾನೆ. ಸಾಗರ್ ಕೂಡ ಅಷ್ಟೇ. ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳು. ಹಾಗೆ ಇಲ್ಲಿ ಯಾರ ಹೆಸರು ತಗೊಂಡಿಲ್ಲ ಅವ್ರು ಎಲ್ರಿಗೂ ನಾನು ಇಲ್ಲಿ ನನಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. 4,000 ಜನ ಇದ್ದಾರೆ. 4,000 ಜನ ಕೂಡ ಹೆಸರನ್ನು ನಾನು ಇಲ್ಲಿ ಅಷ್ಟು ಕೂಡ ಹೇಳ್ತಾ ಕೂತ್ಕೊಂಡ್ರೆ ಲೆಂತಿ ಆಗುತ್ತೆ ವಿಡಿಯೋ. ಹಾಗಾಗಿ ಒಂದು ಶಾರ್ಟ್ ಆಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರಿಗೂ ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು, ನನಗೆ ಧೈರ್ಯ ಕೊಟ್ಟಂಥ ಅವ್ರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಧನ್ಯವಾದಗಳು.